ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ವಿಶೇಷ ಚೇತನರ ಬಹುದಿನದ ಬೇಡಿಕೆಯಾದ ರಾಜಕೀಯದಲ್ಲಿ ಮನ್ನಣೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ಬರ್ತಾ ಇದೆ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ರಾಜ್ಯದ ದಿವ್ಯಾಂಗರ ಬಹುದಿನಗಳ ರಾಜಕೀಯ ಮೀಸಲಾತಿ ಕನಸು ಕೈಗೂಡುವ ಕಾಲ ಸನ್ನಿಹಿತವಾಗಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ದಿವ್ಯಾಂಗರಿಗೆ ಶೇಕಡಾ 5% ಮೀಸಲಾತಿ ಕಲ್ಪಿಸುವಲ್ಲಿ ರಾಜ್ಯದ ಪೌರಾಡಳಿತ ನಿರ್ದೇಶನಾಲಯವು ಮಹತ್ವದ ಹೆಜ್ಜೆ ಇರಿಸಿದೆ. ಜಿಲ್ಲೆಯ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ದಿವ್ಯಾಂಗರಿಗೆ ಶೇಕಡಾ 5% ಮೀಸಲಾತಿ ಕಲ್ಪಿಸುವ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಧಾರವಾಡ ಪೌರಾಡಳಿತ ನಿರ್ದೇಶನಾಲಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದೆ. ದಿವ್ಯಾಂಗರ ಸಮುದಾಯ ಸಮಾಜದ ಅಂಗವಾಗಿದ್ದರೂ ರಾಜಕೀಯದಿಂದ ಬಹಳ ದೂರವೇ ಉಳಿದಿರುವುದು ಗಮನಿಸಿ ಸಕ್ಷಮ್ ಧಾರವಾಡ ಜಿಲ್ಲಾ ಅಧ್ಯಕ್ಷ ಕೇಶವ ತೆಲಗಿ ಮೀಸಲಾತಿ ಕೋರಿ ರಾಜ್ಯ ಚುನಾವಣಾ ಇಲಾಖೆಗೆ ಪತ್ರ ಬರೆದು ಮನವಿ ಮಾಡಿದ್ದರು. ದಿವ್ಯಾಂಗರಲ್ಲಿ ಹೊಸ ಭರವಸೆ. ಸಕ್ಷಮದ ಮನವಿಗೆ ಸ್ಪಂದಿಸಿದ ಸರ್ಕಾರ ದಿವ್ಯಾಂಗ ಕಾಯ್ದೆ 2016 ಅಡಿಯಲ್ಲಿ ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸಲು ಮುಂದಾಗಿದೆ. ರಾಜ್ಯ ಸರ್ಕಾರದ ಈ ನಡೆಯು ನಾಡಿನ ದಿವ್ಯಾಂಗರ ಸಮುದಾಯದಲ್ಲಿ ಹೊಸ ಭರವಸೆ ಮೂಡಿಸಿರುವುದು ಸುಳ್ಳಲ್ಲ. ಕ್ರಮಕ್ಕೆ ಪ್ರಸ್ತಾವನೆಗೆ ಸೂಚನೆ. ಸ್ಥಳೀಯ ಸಂಸ್ಥೆಗಳ ವಾರ್ಡ್ವಾರು ಮೀಸಲಾತಿ ನಿಗದಿಪಡಿಸುವುದಾಗಿ, ದಿವ್ಯಾಂಗರಿಗೆ ಶೇಕಡಾ 5% ಮೀಸಲಾತಿ ಅವಕಾಶ ಪರಿಶೀಲಿಸುವುದು. ಈ ಮೀಸಲಾತಿ ಜಾರಿಗೆ ತಾಂತ್ರಿಕ ಅಥವಾ ಕಾನೂನಾತ್ಮಕ ಅಡೆತಡೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ನಿರ್ದೇಶಿಸಿದೆ. ಮುನ್ನೆಲೆಗೆ ಬಾರದ ಚರ್ಚೆ. ಜಾತಿ ಹಾಗೂ ಮಹಿಳಾ ಮೀಸಲಾತಿಗಳ ನಡುವೆ ದಿವ್ಯಾಂಗರ ರಾಜಕೀಯ ಪ್ರಾತಿನಿಧ್ಯ ಚರ್ಚೆ ಅಷ್ಟಾಗಿ ಮುನ್ನೆಲೆಗೆ ಬರುತ್ತಿರಲಿಲ್ಲ. ಚುನಾವಣೆಯಲ್ಲಿ ದಿವ್ಯಾಂಗರ ಪಾಲ್ಗೊಳ್ಳುವಿಕೆ ಖಚಿತಪಡಿಸಿಕೊಳ್ಳಲು ಜಿಲ್ಲಾಡಳಿತ ಸೂಕ್ತ ತಯಾರಿ ನಡೆಸುವಂತೆ ಸೂಚಿಸಿದೆ. ರಾಜಕೀಯ ಸಬಲೀಕರಣ. ರಾಜ್ಯದ ಪೌರಾಡಳಿತ ನಿರ್ದೇಶನಾಲಯದ ಈ ಪತ್ರದಿಂದಾಗಿ ದಿವ್ಯಾಂಗರು ಕೇವಲ ಮತದಾರರಾಗಿ ಉಳಿಯದೆ ಅವರು ನಿರ್ಧಾರ ತೆಗೆದುಕೊಳ್ಳುವ ಜನಪ್ರತಿನಿಧಿಗಳಾಗಿ ಹೊರಹೊಮ್ಮಲು ದಾರಿಯಾಗಿ ಇದರಿಂದ ದಿವ್ಯಾಂಗರ ರಾಜಕೀಯ ಸಬಲೀಕರಣ ಸಾಧ್ಯವಿದೆ. ಸಮಾಜದಲ್ಲಿ ದಿವ್ಯಾಂಗರಿಗೆ ಸಮಾನ ಅವಕಾಶ ನೀಡಿದಂತಾಗಲಿ. ದಿವ್ಯಾಂಗರ ಜನಪ್ರತಿನಿಧಿಗಳು ಆಯ್ಕೆಯಾದಲ್ಲಿ ನಗರ ಪ್ರದೇಶಗಳಲ್ಲಿ ದಿವ್ಯಾಂಗಿ ಸ್ನೇಹಿ ಮೂಲಭೂತ ಸೌಕರ್ಯ, ಉದಾಹರಣೆಗೆ ಮನೆಗಳು, ವಿಶೇಷ ಶೌಚಾಲಯ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ಸಿಗಲಿದೆ. ದಿವ್ಯಾಂಗರ ಹೋರಾಟದ ಫಲ. ದಿವ್ಯಾಂಗರ ರಾಜಕೀಯ ಮೀಸಲಾತಿ ಬಹುದಿನದ ಕನಸು. ಅನೇಕ ಹೋರಾಟಗಳು ನಡೆದಿವೆ. ಇದೀಗ ಸರ್ಕಾರ ಐತಿಹಾಸಿಕ ತೀರ್ಮಾನಕ್ಕೆ ಮುಂದಾಗಿದೆ. ಇಂದು ನಮ್ಮ ಹೋರಾಟದ ಫಲ. ಜಿಲ್ಲಾಡಳಿತ ಪೌರಾಡಳಿತ ನಿರ್ದೇಶನಾಲಯದ ಪ್ರಕಾರ ವಾರ್ಡುಗಳ ಮೀಸಲಾತಿ ಪಟ್ಟಿ ಮರುಪರಿಶೀಲಿಸಲು ಕೋರಿದ ಸಕ್ಷಮ್ ಅಧ್ಯಕ್ಷ ಕೇಶವ ತೆಲಗಿ ಅಗತ್ಯವಿದ್ದರೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕೋರಿದರು. ಈ ವಿಡಿಯೋ ಕುರಿತು ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ.